ಹಲೋ ಗೈಸ್, ಇವತ್ತು ನಾವು ಚೆನ್ನೈಗೆ ಹೋಗ್ತಾ ಇದ್ದೀವಿ. ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ ನೋಡಿ, ಆಟೋನಲ್ಲಿ ಕುತ್ಕೊಂಡಿದ್ದೀನಿ. ಸೊ ಹಿಂಗೆ ಹೋಗ್ತಾ ಹೋಗ್ತಾ ಟ್ರೈನ್ ಹತ್ರ ಬಂದ್ಬಿಟ್ವಿ. ಸೊ ಟ್ರೈನಲ್ಲಿ ನಮ್ಮ ಸರ್ಸ ದೊಡ್ಡಮ್ಮ ಅಂಡ್ ನಮ್ಮ ಅಮ್ಮ ಅತ್ತೆ ಇವರೆಲ್ಲ ಕೂತಿದ್ದಾರೆ. ನಾನು ಈಗ ಕಾಣಿಸ್ತಾ ಇದ್ದೀನಿ. ಗೈಸ್, ನೀವೇನು ಅನ್ಕೋಬೇಡಿ ಇದನ್ನ ಶಾರ್ಟ್ ತರ ತೆಗ್ದಿದ್ದೀನಿ ಅಂತ. ಬಿಕಾಸ್ ನಾನು 3 ಮಿನಿಟ್ಸ್ ಶಾರ್ಟ್ ತರ ಮಾಡೋಣ ಅಂತ ಇದ್ದೆ. ಬಟ್ ಇದು ತುಂಬಾ ಜಾಸ್ತಿ ಆಗೋಯ್ತು. 3 ಮಿನಿಟ್ಸ್ ಬಿಟ್ಕೊಂಡು ಹೋದ್ರೆ ತುಂಬಾ ಜಾಸ್ತಿ ಮಿನಿಟ್ಸ್ ಬಂದ್ಬಿಡುತ್ತೆ. ಅದಕ್ಕೆ ನಾನು ಅದನ್ನ ಮಾಡಿಲ್ಲ. ಇಲ್ಲಿ ರೋಡ್ ನೋಡಿ ಗೈಸ್. ಅಂಡ್ ವ್ಲಾಗೇ ಮಾಡ್ಬೋದಿತ್ತು, ಬಟ್ ನಾನು ಮಿನಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಮಿನಿ ವ್ಲಾಗು ಕಂಟೆಂಟ್ ತುಂಬಾ ಜಾಸ್ತಿ ಆಗೋಯ್ತು. ಆವಾಗ ಅನ್ನಿಸ್ತು ಸುಮ್ಮನೆ ವ್ಲಾಗೇ ಮಾಡ್ಬೋದಿತ್ತು ಅಂತ. ಇಲ್ಲಿ ಕುಪ್ಪಮ್ ಹತ್ರ ಇದೀವಿ ಇನ್ನ ನೋಡಿ ಗೈಸ್. ಇನ್ನೊಂದು ವಿಚಾರ ಏನಂದ್ರೆ, ನಾನು ಟ್ರೈನಲ್ಲಿ ಸೆಕೆಂಡ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಟ್ರಾವೆಲ್ ಮಾಡಿದ್ದು ನನ್ಗೆ ಅಷ್ಟೊಂದು ತುಂಬಾ ನೆನಪಿಲ್ಲ. ತುಂಬಾ 10 ವರ್ಷ ಮುಂಚೆ ಆಗೋಯ್ತು. ಸೊ ಅದಕ್ಕೆ ಈಗ ಅದ ಮೆಮೊರೀಸ್ನೆಲ್ಲ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ ಗೈಸ್, ಇಲ್ಲೆಲ್ಲ ಲೇಸು, ಪೆನ್ಸು ಇದೆಲ್ಲ ಬರ್ತಾನೆ ಇರುತ್ತೆ. ಏನೋ ಒಂದು ತಿನ್ನೋದಕ್ಕೂ ಬರ್ತಾನೆ ಇರುತ್ತೆ. ಕಟ್ಲೆಟ್ಸ್ ಅಂತ ಇರಲಿ ನೋಡಿ. ಇದು ಹೊಸ ಚಪ್ಪಲಿ ತಗೊಂಡೆ ನಾನು. ನೋಡಿದ್ರಲ್ಲ, ಚಿಕ್ಕ ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿ ಆಟ ಆಡ್ಕೋತಾ ಇತ್ತು ನನ್ನ ಜೊತೆ. ಅದಕ್ಕೆ ಆಟ ಆಡಿಸ್ದೆ ನಾನು. ಈಗ ಆಲ್ಮೋಸ್ಟ್ ಜೋಲಾರ್ಪೇಟೆ ಬಂದ್ಬಿಟ್ವಿ. ಆಂಬೂರ್, ವಲತ್ತೂರ್ ಆಗಿದ ತಕ್ಷಣ ಇದು ಕಾಟ್ಪಾಡಿ ಜಂಕ್ಷನ್, ವಾಲಾಜಾವ. ಸೊ ಈ ಥರ ನಾನು ಎಲ್ಲ ಸ್ಟಾಪಿಂಗ್ಸ್ ಹತ್ರನೂ ರೆಕಾರ್ಡ್ ಏನು ಮಾಡಿಲ್ಲ. ಸುಮ್ಮನೆ ಒಂದು 2-3 ಸ್ಟಾಪಿಂಗ್ಸ್ ಹತ್ರ ರೆಕಾರ್ಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ. ಸೊ ಅದು సీట్ అడ్డం ఉంది కానీ కిటికీ తెలుస్తుంది. ஒரு நிமிஷம் அவ்வளோதான். సైడ్ ఇంపు నువ్వు సీట్ని కొంచెం పుష్ చేయండి. ఇప్పుడు వస్తుంది చూడు ಗೈಸ್. ಅಲ್ಲಿ ಡಿಸ್ಕಷನ್ ಏನು ಅಂದ್ರೆ, ನಾನು ರೀಲ್ ಮಾಡೋದಕ್ಕೋಸ್ಕರ ನನಗೆ ವಿಂಡೋ ಬೇಕಿತ್ತು. ಅದು ಯಾವುದೋ ತೆಲುಗು ಸಾಂಗು. ನೀವು ಗೆಸ್ ಮಾಡೋದಿದ್ರೆ ಮಾಡಿ, ಟ್ರೈ ಮಾಡಿ ಗೈಸ್. ಅದು ನಿಮಗೆ ಒಂದು ಕ್ಲೂ ಕೂಡ ಕೊಡ್ತೀನಿ. SS ರಾಜಮೌಳಿ ಸಾಂಗ್ ಅದು. ಇಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ ಎಲ್ಲರೂ. ಆಗ್ತಾನೆ ಎಲ್ಲ ಜಂಕ್ಷನ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಸ್ವಲ್ಪ ಫ್ರೀ ಆದ್ವಿ. ಅದಕ್ಕೆ ಒಂದು ಚಿಕ್ಕ ವಿಡಿಯೋ ತಗೊಂಡೆ ಗೈಸ್. ನೋಡಿ ಗೈಸ್, ನಾನು ಇನ್ನು ಶಾಪಿಂಗ್ ಕೂಡ ಮಾಡ್ಬಿಡ್ಬೋದು. ಟ್ರೈ ಬರೀ ಬ್ರೇಸ್ಲೆಟ್ ಒಂದೇ ಅಲ್ಲ ಗೈಸ್, ಇನ್ನು ಏನೇನೋ ಶಾಪಿಂಗ್ ಮಾಡೋದಕ್ಕೆ ಏನೇನೋ ವಸ್ತುಗಳು ಬಂದಿತ್ತು. ಅಂಡ್ ತಿನ್ನೋದಕ್ಕೂ ತುಂಬಾ ಏನೋ ಬಂತು. ಪೆನ್ಸ್ ಅಂತ ಅದಂತೆ ಇದಂತೆ ಏನೇನೋ ಇತ್ತು. ಇಲ್ಲಿ ನಾನು ಸುಮ್ಮನೆ ಗಾಳಿ ಬರ್ತಿತ್ತು ಅಂತ ಸುಮ್ಮನೆ ರೆಕಾರ್ಡ್ ಮಾಡಿದೆ, ಚೆನ್ನಾಗಿರುತ್ತೆ ಅಂತ. ಅಂಡ್ ಈಚೆ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಕ್ಯಾರೆಟ್ಸ್ ಎಲ್ಲ ತಗೊಂಡು ಹೋಗಿದ್ವಿ. ಸೊ ಈ ಕ್ಲಿಪ್ಪಿಂಗಲ್ಲಿ ನಾನು ತಿಂತಿದ್ದೀನಿ. ಸೊ ಇನ್ನೊಂದು ಕ್ಲಿಪ್ಪಿಂಗಲ್ಲಿ ಅಮ್ಮ ಮತ್ತು ಅತ್ತೆ ತಿಂತಾ ಇದ್ದಾರೆ ನೋಡಿ ಗೈಸ್. ಇದೆಲ್ಲ ನಮ್ಮ ಅತ್ತೆ ಪ್ರಿಪೇರ್ ಮಾಡಿರೋದು ಪುಳಿಯೋಗರೆ ಎಲ್ಲ. ಇನ್ನೊಂದೇನು ಅಂದರೆ, ನಾವು ತಿಂತಾ ಇರೋ ಟೈಮು ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಇದೆ. ನಾವು ಬೆಳಗ್ಗೆ ಮಾತ್ರ ಇಡ್ಲಿ ತೊಗೊಂಬಂದ್ವಿ. ಇಡ್ಲಿ ನಮ್ಮಮ್ಮ ಪ್ರಿಪೇರ್ ಮಾಡಿದ್ರು. ಸೊ ಇಬ್ಬರು ಒಂದೊಂದು ಐಟಮ್. ಗೈಸ್, ಈ ಸ್ಟಾಪಿಂಗ್ ಹೆಸರೇನೋ ನನಗೂ ಕಾಣಿಸ್ತಾ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಾದರೆ ನೀವು ಕಮೆಂಟಲ್ಲಿ ಹಾಕಿ. ಆಲ್ಮೋಸ್ಟ್ ಚೆನ್ನೈ ರೀಚ್ ಆಗಿಬಿಟ್ಟಿದ್ದೀವಿ. ನಿಮ್ಮ ಕಮೆಂಟ್ ಏನಾದ್ರು ನಾನು ಫಸ್ಟ್ ನೋಡಿದ್ರೆ ನಾನು ನಿಮ್ಮ ಕಮೆಂಟ್ನ ಪಿನ್ ಮಾಡ್ತೀನಿ ಗೈಸ್. ಈಗ ನೀವು ನೋಡಿರೋ ಸ್ಟಾಪ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ, ಟ್ರೈನ್ 1 ನಿಮಿಷ 2 ನಿಮಿಷ ಸ್ಟಾಪ್ ಮಾಡಿಬಿಟ್ಟು ಅಥವಾ ಹಂಗೆ ತಿರುಗ್ಕೊಂಡ್ಬಿಟ್ಟು ಹೊಟ್ಟೋಗುತ್ತೆ. ಬಟ್ ಇಲ್ಲಿ ಏನಂದರೆ, ಇದು ಎಂಡ್ ಪಾಯಿಂಟ್. ಸೊ ಇಲ್ಲಿಗೆ ಟ್ರೈನ್ಸ್ ಎಲ್ಲ ಎಂಡ್ ಆಗಿಬಿಡುತ್ತೆ. ಲೈಕ್ ಇದೇ ಲಾಸ್ಟ್ ಸ್ಟೇಷನ್. ಇನ್ನು ಕನ್ಯಾಕುಮಾರಿಯ ಸೈಡೆಲ್ಲ ಇದೆಯೇನೋ, ಬಟ್ ಈ ಸೈಡ್ಗಿದೆ ಲಾಸ್ಟ್ ಸ್ಟೇಷನ್. ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಇದು ಬ್ರಿಟಿಷ್ ಕಾಲದ ಸ್ಟೇಷನ್ನು. ಸೊ ಅವರೇ ಕಟ್ಟಿರೋದು ಈ ಸ್ಟೇಷನ್ ಎಲ್ಲ. ನಾವಿಲ್ದಿದ್ದ ಪ್ಲ್ಯಾಟ್ಫಾರ್ಮ್ ಬಂದ್ಬಿಟ್ಟು 6th or 7th ಪ್ಲ್ಯಾಟ್ಫಾರ್ಮು ನೆನಪಿಲ್ಲ. ಬಟ್ ಇದು ಫಸ್ಟ್ ಪ್ಲ್ಯಾಟ್ಫಾರ್ಮ್ ನೋಡಿ ಗೈಸ್. ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅಲ್ಲಿ ನಮಗೆ ಇನ್ನೊಂದು ಏನು ಅಂದರೆ, ಇಲ್ಲಿ ರೈಲ್ವೆ ಸ್ಟೇಷನ್ ಮಾಡಿದಾಗ ತೆಗೆದಿರೋ ಫೋಟೋಸ್ ಎಲ್ಲನೂ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್. ಸೊ ಅದು ನಿಮಗೆ ಇನ್ನೂ ಚೆನ್ನಾಗಿ ತೋರಿಸ್ಬಿಡ್ತೀನಿ. ಇಲ್ಲಿ VR ಗೇಮ್ಸ್ ಅಂತ, ಬಟ್ ಕಮಿಂಗ್ ಸೂನ್ ಅಂತ ಇದೆ. ನಾವೆಲ್ಲ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ಒಂದೊಂದು ಫೋಟೋನು
ಗೈಸ್ ನಾವೀಗ ಆಲ್ಮೋಸ್ಟ್ ಹೊರಗೆ ಹೋಗ್ತಾ ಇದ್ದೀವಿ. ಸೊ ಹೊರಗೆ ಹೋಗೋದು ಬೇರೆ ಸೈಡ್ ಹೋಗ್ತಾ ಇದ್ದೀವಿ. ಸೊ ಆ ಸೈಡಲ್ಲೇ ಅಂತೆ ಕಾರ್ಸು ಕ್ಯಾಬ್ಸ್ ಎಲ್ಲ ಬುಕ್ ಮಾಡ್ಕೊಳ್ಳೋದು ಆ ಕಡೆನೇ ಬರುತ್ತಂತೆ. ಅದಕ್ಕೋಸ್ಕರ ನಮಗೆ ಕಾಲ್ ಮಾಡಿದವ್ರು ಹೇಳಿದ್ರು, ನೀವು ಆ ಕಡೆ ಹೋಗಿ ನಿಂತ್ಕೊಂಡ್ಬಿಡಿ, ಅಲ್ಲಿಂದ ನಿಮ್ಗೆ ಈಸಿ ಆಗುತ್ತೆ ಅಂತ. ಸೊ ಅದು ಇನ್ನೊಂದು ಏನು ಅಂದರೆ, ಇಲ್ಲಿ ಎಲ್ಲೋ ಟ್ರೈನ್ ಇದೆಯಲ್ಲ ಗೈಸ್, ಅದು ತುಂಬ ಚೆನ್ನಾಗಿದೆ. ಅಲ್ಲೊಂದು ಫೋಟೋ ತಗೋಬೇಕು ಅಂದರೆ ಆಗಿಲ್ಲ ನನಗೆ, ಮಳೆ ಬೇರೆ ಕಂಟಿನ್ಯೂ ಬೀಳ್ದಿತ್ತು. ಸೊ ಗೈಸ್ ನೋಡಿ ಗೈಸ್, ಇಲ್ಲಿ ಬ್ರಿಟಿಷ್ ಸ್ಟೈಲ್ ಸ್ಟ್ರಕ್ಚರ್ಸ್ ಅಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಹೆಂಗಿದೆ ಅಂತ. ಆ್ಯಂಡ್ ಫುಲ್ ಮಳೆ ಇರೋ ಕಾರಣ ಎಲ್ಲರೂ ಬರೀ ಓಡಾಡ್ತಾನೆ ಇದ್ದಾರೆ. ಇಲ್ಲಿ ಓಡೋಡಿ ಬರ್ತಾ ಇದ್ದಾರೆ ನಾನು ತೋರಿಸೋ ಸೀನ್ಸಲ್ಲೆಲ್ಲ. ನೀವು ಯಾರು ತಪ್ಪಾಗಿ ತಗೋಬೇಡಿ ಗೈಸ್, ಮಳೆ ಅಂದರೆ ಎಲ್ಲರೂ ಓಡ್ತಾನೆ ಇರ್ತೀವಿ, ಸೇಮ್ ಅವರು ಹಂಗೆ ಮಾಡ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಚೆನ್ನೈ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇದು ಬಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋದೆ. ಆ್ಯಂಡ್ ನಾವಿಲ್ಲಿ ರಿಲೇಟಿವ್ಸ್ ಮನೆ ರೀಚ್ ಆಗಿಬಿಟ್ವಿ. ನಾವು ಏನಕ್ಕೆ ಇಲ್ಲಿಗೆ ಬಂದ್ವಿ ಅಂದರೆ ನಮ್ಮ ಶಿವಣ್ಣನ ಎಂಗೇಜ್ಮೆಂಟ್. ಸೊ ನಮಗೆ ಈ ಥರ ಒಂದು ಪದ್ಧತಿ ಇದೆ, ಹುಡುಗರು ತಗೊಂಡೋಗಿ ಹುಡುಗಿರ ಹತ್ರ ಈ ಥರ ಎಲ್ಲ ತಟ್ಟೆಗಳನ್ನ ಕೊಡ್ತೀವಿ ನಾವು, ನಮ್ಮ ಸಂಪ್ರದಾಯ ಆ ಥರ ಇದೆ. ಅದೇ ಗೈಸ್ ಗಂಡಿನ ಕಡೆಯಿಂದ ತಗೊಂಡೋಗಿ ಹೆಣ್ಣಿನ ಕಡೆ ಕೊಟ್ಬಿಡೋದು. ನಾವು ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿದ್ದೀವಿ ಗೈಸ್. ನೋಡಿ ಎಲ್ಲ ರೆಡಿಯಾಗಿ ಕೂತ್ಕೊಂಡು ಮಾತುಗಳು ಹೊಡಿತಾ ಇದ್ದೀವಿ ಎಲ್ಲ. ఇక్కడంతా పెద్దోళ్ళు కూర్చున్నారు, ఇక్కడ పెద్దోళ్ళు ఇక్కడ పెద్దోళ్ళు ఉన్నారు, ఇక్కడంతా పెద్దోళ్ళు ఉన్నారు, చిన్న పిల్లోడు నేను ఇక్కడ కూర్చున్నాను. ఓకే కదా, పిల్లోడు బాగా రావాలా అంతా, వాళ్ళంతా పెద్దోళ్ళు ముందర చిన్నోడు నేను కొంచెం నీట్గా వస్తే చాలు. నేను చూస్తాను పెద్దోళ్ళంతా. ಗೈಸ್ ಇಷ್ಟೊತ್ತು ಮಾತಾಡಿದ್ ನಮ್ಮ ರವಿ ಅಂಕಲ್. ಫುಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ ಏನೇನ್ ತಗೊಂಡೋಗ್ತಾ ಇದೀವಿ ಅಂತ. ಅಲ್ಲಿ ಟಿ ಒಂದು ಬುಕ್ ಮಾಡಿದ್ರು ಗೈಸ್, ಅಲ್ಲಿ ನಾವು ಟಿನಲ್ಲಿ ಕುತ್ಕೊಂಡಿದೀವಿ ನೋಡಿ ಎಲ್ಲ. ಸೊ ಎಲ್ಲ ತಟ್ಟೆಗಳನ್ನೆಲ್ಲ ಇಟ್ಕೊಂಡು ಹಂಗೆ ಕುತ್ಕೊಂಡ್ಬಿಟ್ಟಿದೀವಿ ನಾವು. ಗೈಸ್ ನಮ್ಮ ರವಿ ಅಂಕಲ್ ಎಲ್ಲಿದ್ರೆ ಅಲ್ಲಿ ಎಲ್ಲರೂ ಸುತ್ತಮುತ್ತ ಇರೋರೆಲ್ಲ ನಗ್ತಾ ಇರಬೇಕು. ಸೊ ಅವ್ರು ಆ ಥರ ಮಾಡ್ಬಿಡ್ತಾರೆ ಎದುರುಗಡೆ ಇರೋ ಮನುಷ್ಯರು ಕೂಡ. ಸೊ ಅದು ಅವ್ರ ಮೆಂಟಾಲಿಟಿ. ಥ್ಯಾಂಕ್ಸ್ ಅಂಕಲ್. ಇಲ್ಲಿ ಪೂಜೆಗಳೆಲ್ಲ ಮಾಡ್ತಾ ಇದಾರೆ ನೋಡಿ ಗೈಸ್ ನಮ್ಮ ಅಂಕಲ್. ಈ ಎಂಗೇಜ್ಮೆಂಟ್ಗೂ ಮುಂಚೆ ಕೆಲವೊಂದು ಪದ್ಧತಿಗಳು ಮಾಡ್ತಾರಲ್ಲ ಗೈಸ್ ದೊಡ್ಡವರೆಲ್ಲ, ಅದನ್ನೆಲ್ಲ ಮಾಡ್ತಾ ಇದಾರೆ ಇಲ್ಲಿ. ನನ್ನ ಫೇಸ್ ನೋಡಿ ಗೈಸ್, ಟ್ರಾವೆಲಿಂಗಿಂದ ಫುಲ್ಲು ಒಂಥರ ಆಗ್ಬಿಟ್ಟಿದೆ, ಕಣ್ಣೆಲ್ಲ ಸ್ವಲ್ಪ ಡಾರ್ಕ್ ಆಗಿಬಿಟ್ಟಿದೆ. ಕಮೆಂಟ್ ಮಾಡಿ ಗೈಸ್ ನನ್ನ ಫೇಸ್ ಹೆಂಗಿದೆ ಅಂತ. ಅಲ್ಲಿ ವೈಲೆಟ್ ಸ್ಯಾರಿನಲ್ಲಿ ಇದಾರಲ್ವ ಗೈಸ್, ಆ ಅಕ್ಕನೇ ಮದುಮಗಳು. ಸೊ ಇಲ್ಲಿ ಆರೆಂಜ್ ಸ್ಯಾರಿ ಹಾಕೊಂಡಿದಾರಲ್ಲ ಅವ್ರು ಬಂದ್ಬಿಟ್ಟು ಅವರಮ್ಮ, ಆ್ಯಂಡ್ ವೈಟ್ ಶರ್ಟ್ ಇರೋರು ಬಂದ್ಬಿಟ್ಟು ಗ್ರೂಮ್. ನಾನು ಶಿವಣ್ಣ ಅಂತ ಹೇಳ್ತಿದ್ದೆ ಅಲ್ಲ, ಅವರೇ ಅವರು. ನಮ್ಮ ಮನೆಗಳಲ್ಲಿ ಈ ಥರ ಒಂದು ಪದ್ಧತಿ ಅಂತೂ ಇದೆ. ಇದು ಬಂದ್ಬಿಟ್ಟು ಹೆಣ್ಣು ಗಂಡಿನ ಅಪ್ಪಂದಿರು ಇಬ್ಬರು ಈ ಥರ ಹೂಮಾಲೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಇದೇ ಥರ ಅಮ್ಮಂದಿರು ಕೂಡ ಮಾಡ್ಕೋತಾರೆ, ಅದನ್ನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಗೈಸ್. ಅಮ್ಮಂದಿರು ಬಂದ್ಬಿಟ್ರು. ಸೊ ಇದು ಅವ್ರು ಮಾಡ್ತಾ ಇರೋ ಪದ್ಧತಿಗಳು. ಮಾಲೆ ಹಾಕೋಕ್ಕೂ ಮೊದಲು ಕುಂಕುಮ ಎಲ್ಲ ಇಟ್ಬಿಟ್ಟು ಆಮೇಲೆ ಮಾಲೆನ ಎಕ್ಸ್ಚೇಂಜ್ ಮಾಡೋದು. ಅವರು ಹಾಗೆ ಮಾಡಿದ್ರು. ಸೊ ಇಬ್ಬರು ಹಾಗೆ ಮಾಡ್ತಾರೆ. ನಮ್ಮ ಅಂಕಲ್ನ ನೋಡಿ ಗೈಸ್.
ನಮಗೆಲ್ಲ ಎಂಗೇಜ್ಮೆಂಟ್ ಅಂದರೆ ನೆನಪಾಗೋ ಪದ್ಧತಿಗಳು ಒಂದು ರಿಂಗ್ ಎಕ್ಸ್ಚೇಂಜ್, ಆಮೇಲೆ ಇದು ಎರಡನೇ ಪದ್ಧತಿ ಪ್ಲೇಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಪ್ಲೇಟ್ಸ್ ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅದರಲ್ಲಿ ಗರ್ಲ್ಸ್ಗೆ ಸ್ಯಾರಿ ಇರುತ್ತೆ ಆ್ಯಂಡ್ ಬಾಯ್ಸ್ಗೆ ಡ್ರೆಸ್ ಇರುತ್ತೆ ಹೊಸದು. ಸೊ ಅಲ್ಲಿ ಬಂದ್ಬಿಟ್ಟು ಸಾಕ್ಷಿ ಸಂತಕ ಮಾಡ್ತಾ ಇದ್ದಾರೆ, ಪತ್ರಿಕೆ ಬರೀತಾರಲ್ಲ ಎಂಗೇಜ್ಮೆಂಟಲ್ಲಿ ಅದನ್ನು ಬರೆದಾದ್ಮೇಲೆ ಅಲ್ಲಿ ಸಾಕ್ಷಿ ಸಂತಕಗಳು ಮಾಡ್ತಿದ್ದಾರೆ. ಸೊ ಇಲ್ಲಿ ಹುಡುಗ ಹುಡುಗಿ ಇಬ್ಬರು ಫೋಟೋಸ್ ತಗೋತಾ ಇದ್ರು, ನಾನು ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತೆಗಿತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ರು ಗೈಸ್ ಇವರಿಬ್ರು. ಸೊ ಅದಕ್ಕೆ ಫೋಟೋಸ್ಗೆ ಪೋಸ್ಟ್ ಕೊಡೋಕ್ಕೆ ಹೇಳಿದೆ. ಆ್ಯಂಡ್ ಅಷ್ಟರಲ್ಲಿ ಇಲ್ಲಿ ಅವರು ಡೈಮಂಡ್ ನೆಕ್ಲೆಸ್ ತಂದಿದ್ರು ಹುಡುಗಿಗೆ. ಸೊ ಹುಡುಗನ ಅವ್ರ ಅಮ್ಮನ ಕರೀತಾ ಇದ್ದಾರೆ ಗಿಫ್ಟ್ ಮಾಡೋದಕ್ಕೆ, ಎಲ್ಲರೂ ಸೇರಿಸಿ ಗಿಫ್ಟ್ ಮಾಡೋಣ ಅಂತ. ಗಿಫ್ಟ್ ಮಾಡಿಬಿಟ್ರು ಗೈಸ್. ಹಂಗೆ ಫೋಟೋಸ್ಗೆ ಪೋಸ್ ಕೊಡ್ತಾ ಇದ್ದಾರೆ. ಹಂಗೆ ಅದನ್ನು ಕತ್ತಲ್ಲಿ ಹಾಕ್ಬಿಟ್ರು. ಸೊ ಬರೀ ಹುಡುಗ ಮಾತ್ರ ಅಲ್ಲ, ಹುಡುಗಿ ಕಡೆಯವರು ಆ ಹುಡುಗನಿಗೆ ಬ್ರೇಸ್ಲೆಟ್ ತಂದಿದ್ದಾರೆ. ಸೊ ಅದನ್ನು ಹಾಕ್ಬಿಡ್ತಾರೆ ಗೈಸ್, ನೋಡ್ಬಿಡಿ. ಅದು ಅವ್ರಿಗೆ ಪರ್ಫೆಕ್ಟಾಗಿ ಸೂಟ್ ಆಗಿಬಿಡ್ತು ಡೈಮಂಡ್ ನೆಕ್ಲೆಸ್. ನೋಡಿ ಗೈಸ್ ಅಲ್ಲಿ ಹಾಕ್ತಾ ಇದ್ದಾರೆ ಬ್ರೇಸ್ಲೆಟ್. ಒಬ್ರು ಗೋಲ್ಡ್ ಇನ್ನೊಬ್ರಿಗೆ ಬಂದ್ಬಿಡ್ತು. ಸೊ ಇನ್ನು ಆಲ್ಮೋಸ್ಟ್ ಡನ್. ಈಗ ನೆಕ್ಸ್ಟ್ ಕಾರ್ಯಕ್ರಮ ರಿಂಗ್ ಎಕ್ಸ್ಚೇಂಜ್. ಆ ಪ್ಲೇಟ್ನ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಜಸ್ಟ್ ಎಂಗೇಜ್ಡ್ ಅಂತ ಇದು ಕೂಡ ಹಾಕಿದ್ದಾರೆ. ಸೊ ರಿಂಗ್ ಎಕ್ಸ್ಚೇಂಜ್ ಅಲ್ವಾ, ಸೊ ಅವ್ರ ಫ್ಯಾಮಿಲಿ ಕಡೆನವರು ಇವ್ರ ಫ್ಯಾಮಿಲಿ ಕಡೆನವರು ಇಬ್ಬರು ಬಂದ್ಬಿಟ್ಟು ರಿಂಗ್ ಎಕ್ಸ್ಚೇಂಜ್ ಆಗೋ ಮುಖ್ಯವಾದ ನಮ್ಮಮ್ಮ ಅರ್ಶಿನ ಕುಂಕುಮ ಇಡೋದಕ್ಕೆ ಹೋಗಿ ಬಂದುಬಿಟ್ರು. ಸೊ ಇನ್ನು ನಾನು ಬರ್ತೀನಿ ಗೈಸ್. ನನ್ನ ಡ್ರೆಸ್ ಹೆಂಗಿದೆ, ನನ್ನ ಮೇಕಪ್ ಎಲ್ಲ ಹೆಂಗಿದೆ ಅನ್ನೋದು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ನೋಡ್ತೀನಿ, ಎಲ್ಲ ಕಮೆಂಟ್ಸ್ಗೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಏನಂದರೆ ಫಂಕ್ಷನ್ ಮುಗ್ದೋಯ್ತು. ಸೊ ಅಲ್ಲಿರೋ ಡೆಕೋರೇಷನ್ಸ್ ಐಟಮ್ಸ್ ಜೊತೆ ನಾನು ಆಟ ಆಡ್ತಾ ಇದ್ದೆ. ನಮ್ಗೆ ಅವರು ರೂಮ್ ಒಂದು ಬುಕ್ ಮಾಡಿಕೊಟ್ಟಿದ್ದಾರೆ, ನಾವು ಆ ರೂಮ್ ಹತ್ರ ಬಂದುಬಿಟ್ಟಿದ್ದೀವಿ. ನೋಡಿ ಗೈಸ್ ಹೋಟ್ಲ್ ಹೇಗಿದೆ ಅಂತ ನಾನು ತೋರಿಸ್ಬಿಡ್ತಾ ಇದ್ದೀನಿ. ನಾವಲ್ಲಿ ರಿಸೆಪ್ಷನ್ ಹಾಲ್ ಹತ್ರ ಇದ್ದೀವಿ. ಇನ್ನೇನು ಕೀ ತೊಗೊಂಡು ಹೋಗಬೇಕು. ಕಾರ್ಡ್ ಕೊಡ್ತಾರೆ ಇಲ್ಲಿ ಕೀ ಎಲ್ಲ. ಆ್ಯಂಡ್ ಇದು ಲಿಫ್ಟಲ್ಲಿ ಹೋಗ್ತಾ ನಾವು ಅಮ್ಮ ರೆಕಾರ್ಡ್ ಮಾಡ್ತಾಯಿದ್ರು. ಇನ್ನೇನು ರೂಮ್ ಬಂದುಬಿಡ್ತು. ನಮ್ಮ ರೂಮ್ ಗ್ಲಾಸಿಂದ ಈಚೆಗಡೆ ಸೀನ್ ಈ ಥರ ಕಾಣ್ತಾ ಇತ್ತು. ಗೈಸ್ ಗೆಟ್ ರೆಡಿ ಫಾರ್ ಆ ರೂಮ್ ಟೂರ್. ನೀವೇ ನೋಡ್ಬಿಡಿ, ಎಲ್ಲ ತೋರಿಸ್ತೀನಿ. ಇದು ನಾವು ಬೆಳಗ್ಗೆ ಟಿಫನ್ ಮಾಡಿದ ಪ್ಲೇಸು. ಸೊ ಟಿಫನ್ ಎಲ್ಲನೂ ಚೆನ್ನಾಗಿತ್ತು. ಇನ್ನೇನು ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ನಾವು ವಡಪಳನಿ ಹತ್ರ ರೂಮ್ ಮಾಡಿದ್ದು. ಸೊ ಅಲ್ಲಿ ಒಂದು ಟೆಂಪಲ್ ಇದೆ, ಆ ಟೆಂಪಲ್ಗೂ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಆಗ್ತಾ ಇದ್ದೀವಿ ಈಗ ರೈಲ್ವೆ ಸ್ಟೇಷನ್ಗೆ. ಸೊ ಹೋಗ್ತಾ ನೋಡಿದ್ವಲ್ಲ ಕಾರ್ಪೊರೇಷನ್ ಆಫೀಸು. ಸೊ ಅದು ಬಂದ್ಬಿಡ್ತು. ಇನ್ನು ಎಲ್ಲಾನು ಬ್ರಿಟಿಷ್ ಸ್ಟ್ರಕ್ಚರ್ಸೇ ಕಾಣ್ತಾ ಇರುತ್ತೆ ನಮಗೆ ಎಲ್ಲಾನು. ಅದು ಆ ಕಾಲದಲ್ಲಿ ಚೆನ್ನೈ ರೈಲ್ವೆ ಸ್ಟೇಷನ್ ಅಂದರೆ ಈ ರೈಲ್ವೆ ಸ್ಟೇಷನ್ ತೋರಿಸ್ಬಿಟ್ಟು ಸುತ್ತಮುತ್ತ ಇರೋ ಬ್ರಿಟಿಷ್ ಸ್ಟ್ರಕ್ಚರ್ಸ್ನ ತೋರಿಸೋರಂತೆ. ಸೊ ನಮ್ಮಮ್ಮ ಕಂಟಿನ್ಯೂ ಆಗಿ ಹೇಳ್ತಿದ್ರು, ನೀನು ರೈಲ್ವೆ ಸ್ಟೇಷನ್ನು ಕಂಟಿನ್ಯೂ ತೆಗಿಬೇಕು ಅಂತ. ಅಲ್ಲಿ ನೋಡಿ ಗೈಸ್ ಇದೆ ರೈಲ್ವೆ ಸ್ಟೇಷನ್ನು. ಆ ಕಡೆ ರೋಡಲ್ಲಿ ಅಂದರೆ ಒಂದೇ ರೋಡು, ಟ್ರಾಫಿಕ್ ಆ ಕಡೆ ಬಂದ್ಬಿಟ್ಟು ಕಾರ್ಪೊರೇಷನ್ ಆಫೀಸ್ ಎಲ್ಲ ಇತ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ದ ರೈಲ್ವೆ ಸ್ಟೇಷನ್. ನೋಡಿ ಗೈಸ್ ನಾನು ಹೇಗಿದ್ದೀನಿ. ಟ್ರೈನ್ ಅಂತೂ ಹತ್ಬಿಟ್ವಿ ಗೈಸ್. ಬಾಟಲ್ಸು ಜ್ಯೂಸಸ್ಸು ಅದೆಲ್ಲ ಮತ್ತೆ ಸೇಮ್ ಅದೇ ಹಿಸ್ಟ್ರಿನೇ ಮತ್ತೆ ಎಲ್ಲ ಬರ್ತಾ ಹೋಗ್ತಾ ಇತ್ತು. ಸೊ ತಿನ್ಬೇಕನ್ನಿಸ್ದಾಗ ತಿಂದಿದ್ದೀನಿ ನಾನು ಕೆಲವೊಂದು ಐಟಮ್ಸ್ನ. ನಾನು ಎದುರುಗಡೆ ಇದ್ದಿದ್ದ ಆಂಟಿ ಅಂತೂ ನನಗೆ 5-6 ಪ್ಯಾಕೆಟ್ ಇತ್ತು, ಅದರಲ್ಲಿ ತಗೋ ಅಂತ ಫೋರ್ಸ್ ಮಾಡ್ತಿದ್ರು. ಸುಮ್ಮನೆ ಏನು ಮಾಡೋಕ್ಕಾಗಿದೆ, ನಾನು ಏನೋ ಒಂಚೂರು ಅಂತ ತಗೊಂಡೆ ಅಷ್ಟೇ.
ಸೊ ನಾನು ನಿಮಗೆ ಗೊತ್ತಲ್ವಾ ಗೈಸ್, ನಾನು ಎಲ್ಲಿದ್ರೆ ಅಲ್ಲಿ ಎಲ್ಲರ ಜೊತೆನೂ ಮಿಕ್ಸ್ ಆಗಿಬಿಡ್ತೀನಿ. ಸೊ ನಾವು ಹೋಗ್ತಾ ಅಲ್ಲಿ ಸೂಪು ಬಂತು. ಸೊ ಸೂಪ್ ತಗೊಂಡು ಕುಡಿತಾ ಇದ್ದೀವಿ. ನಾನು ಸೂಪು ಆ ಟೈಮಲ್ಲಿ ಬೇಕಾಗಿತ್ತು. ಸೊ ಹೊಟ್ಟೆ ಸ್ವಲ್ಪ ಒಂಥರ ಇತ್ತು. ಸೊ ಕುಡ್ದಿದ್ದೆ ಒಂಥರ ಚೆನ್ನಾಗಾಯಿತು. ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇದ್ದಾರಲ್ಲಿ ಅವರು ಸೂಪ್ ಕುಡಿತಾ ಇದ್ದಾರೆ, ಅದಕ್ಕೆ ರೆಕಾರ್ಡ್ ಮಾಡಿದೆ. ಆಮೇಲೆ ನಾನು ಅಲ್ಲಿ ಏನೋ ತಿಂತಾ ಇದ್ದೀನಿ ಗೈಸ್. ನಾನಲ್ಲಿ ಏನು ತಿಂತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ. ನನ್ನ ಹೆಸರು ಮರ್ತೋಯ್ತು. ನಿಮ್ಗೆ ಏನಾದ್ರು ಗೊತ್ತಿದೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಅಲ್ಲಿ ಎದುರುಗಡೆ ಇರೋ ಪಿಂಕ್ ಡ್ರೆಸ್ಸಲ್ಲಿ ಇರೋ ಹುಡುಗಿ ಜೊತೆ ನಾನು ಫುಲ್ಲು ಆಟ ಆಡ್ಬಿಟ್ಟಿದ್ದೀನಿ. ನೋಡಿ ಗೈಸ್, ಇಲ್ಲಿ ಟ್ರೈನಲ್ಲಿ ಹೋಗ್ತಾ ಇರೋದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನೇನು ಬೆಂಗಳೂರು ಹತ್ರ ಬಂದುಬಿಡ್ತಾ ಇದ್ದೀವಿ. ಸೊ ಇರೋ ಮೆಮರೀಸ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ತೆಗೆದೆ ನಾನು. ಆ್ಯಂಡ್ ನೋಡಿ ಗೈಸ್, ನಾನು ನಮ್ಮ ಅತ್ತೆ ನಮ್ಮಮ್ಮ ರೀಚ್ ಆಗಿಬಿಡ್ತಿದ್ದೀವಲ್ಲ, ಅದಕ್ಕೆ ಅವರೆಲ್ಲರನ್ನ ತೆಗ್ದಾದ್ಮೇಲೆ ನಮ್ಮದು ತೆಗ್ದುಕೊಂಡೆ. ಸೊ ಇಲ್ಲಿ ಬ್ಯಾಗ್ಸ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಸ್ಟೇಷನ್ ಬಂತು, ಆಲ್ಮೋಸ್ಟ್ ಇಳ್ಕೊಂಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಾನು ಬ್ಯಾಗ್ನ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಎಸ್ಕಲೇಟರ್ ಇದೆ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಲ್ಲಿ. ಸೊ ಇಲ್ಲಿ ಈಸಿ ಇತ್ತು ನಮಗೆ. ಆಮೇಲೆ ಇಳಿಯೋ ಜಾಗದಲ್ಲಿ ಮಾತ್ರ ಒಂಚೂರು ರಿಪೇರ್ ಆಗಿತ್ತು, ಅದೆಲ್ಲ ಮತ್ತೆ ಸರಿ ಹೋಗ್ಬೋದೇನೋ. ಬಟ್ ದಟ್ಸ್ ಆಲ್ ಕಾಮನ್ ಅಲ್ವಾ ಅಂತ ಸುಮ್ಮನೆ ಆಗ್ಬಿಟ್ಟು. ನೋಡಿ ಗೈಸ್, ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ ನಾನು ಅಂದ್ಕೊಂಡೆ ಚೆನ್ನೈದು ಫುಲ್ ತೆಗ್ದಿದ್ದೀನಿ, ಅದಕ್ಕೆ ನಾನು ಬ್ಯಾಂಗ್ಳೂರ್ದು ಕೂಡ ಫುಲ್ ತೆಗಿಬೇಕು ಅಂತ ಫುಲ್ಲು ತೆಗ್ದಿದ್ದೀನಿ. ಬಿಕಾಸ್ ಕೆಳಗಡೆ ನೋಡಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ಟ್ರೈನ್ಸ್ ಇರೋದೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಚೆನ್ನೈ ಸ್ಮಾಲ್ ಟ್ರಿಪ್. ಸೊ ಬೈ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.